ಗೆಳೆಯರೇ, ನಾ ಈಗ ಕೆಲವೊಂದು ಲೂರ್ ಬಗ್ಗೆ ವಿವರವಾಗಿ ಹೇಳ್ತೇನೆ. ನೀವು ಐರ್ ಮೀನ್ ಅಂದ್ರೆ ಸ್ನೇಕ್ ಹೆಡ್ ಮೀನೆಲ್ಲ ಟಾರ್ಗೆಟ್ ಮಾಡೋದಾದ್ರೆ ಈ ತರ ಫ್ರಾಗ್ನ ತಗೊಳ್ಳಿ. ಇದಕ್ಕೆ ಒಳ್ಳೆ ರಿಸಲ್ಟ್ ಇದೆ ಲುಕಾನ್ ಅವರ ಈ ಫ್ರಾಗಿಗೆ. ಅಂಡ್ ನೀವು ಹೊಳೆ ಸೈಡ್ ಎಲ್ಲ ಹೋಗೋದಾದ್ರೆ, ರಿವರ್ ಸೈಡ್ ಎಲ್ಲ ನಿಮಗೆ ಸ್ನ್ಯಾಪರ್ ಅವ್ರ ಬಾರಮುಂಡಿ ಎಲ್ಲ ಕ್ಯಾಚ್ ಮಾಡೋದಾದ್ರೆ ಸಮ್ ಲೂರ್ಸ್ ಇದೆ ನೋಡಿ. ಇದು ಪೆಸ್ಕಟರ್ ಅವ್ರದ ಫೈರ್ ಟೈಗರ್ ಅಂತ. ಇದಕ್ಕೆ ಒಳ್ಳೆ ರಿಸಲ್ಟ್ ಇದೆ. ನೀವು ಮಾರ್ನಿಂಗ್ ಟೈಮಲ್ಲಿ ಒಳ್ಳೆ ಕ್ಯಾಚ್ ಆಗ್ತಿದೆ ಫೈರ್ ಟೈಗರ್ಗೆ. ಇದು ಕೂಡ ಪೆಸ್ಕಟರ್ ಅವ್ರದ ಎಲ್ಲೋ. ಇದಕ್ಕೆ ಒಳ್ಳೆ ರಿಸಲ್ಟ್ ಇದೆ. ಇದು ಮಾರ್ನಿಂಗ್ ಒಳ್ಳೆ ಕ್ಯಾಚ್ ಆಗ್ತದೆ, ನೈಟ್ ಮೋಸ್ಟ್ ಸ್ನ್ಯಾಪರ್ಸ್ ಇದಕ್ಕೆ ಒಳ್ಳೆ ಅಟ್ರಾಕ್ಟ್ ಆಗ್ತದೆ. ಹಾಗೂ ಇದು ರಪ್ಪಾಲ ಅವ್ರದ ಲೂರ್, ಇದು ಲೈವ್ ಲೂರ್. ಇದನ್ನು ನೀವು ನೈಟ್ ಹೊತ್ತಲ್ಲಿ ಒಳ್ಳೆ ರಿಸಲ್ಟ್ ಇದೆ. ಈ ಕಣ್ಣು ಒಳ್ಳೆ ಶೈನಿಂಗ್ ಕೊಡ್ತದೆ. ಇದರ ಕಣ್ಣಲ್ಲೇ ಅಟ್ರಾಕ್ಷನ್ ಆಗ್ತದೆ. ಇದರಲ್ಲಿ ಸುಮಾರು ಎಲ್ಲ ತರ ಮೀನು ಕ್ಯಾಚ್ ಆಗ್ತದೆ. ಬಾರಮುಂಡಿ, ಬಾರಕೂಡ, ಸ್ನ್ಯಾಪರ್ ಎಲ್ಲ ಕ್ಯಾಚ್ ಆಗ್ತದೆ. ಹಾಗೂ ಇದು ರೆಡ್ ಹೆಡ್ ಕಾಮನ್ಲಿ ಎಲ್ಲರ ಕೈಯಲ್ಲಿ ಇರ್ತದೆ. ಇದಕ್ಕೆ ಒಳ್ಳೆ ರಿಸಲ್ಟ್ ಇದೆ. ಆದರೆ ಒಂದೊಂದು ಟೈಮ್ ಅಷ್ಟೇ ಇದಕ್ಕೆ. ಆಲ್ಮೋಸ್ಟ್ ಎಲ್ಲ ಟೈಮಲ್ಲಿ ಹೊಡಿತದೆ. ಮೀನಿದ್ರೆ ಪಕ್ಕ ಹೊಡಿತದೆ, ಅದು ಎಲ್ಲ ಟೈಮಲ್ಲಿ ರಿಸಲ್ಟ್ ಅಷ್ಟೇ ಇಲ್ಲ. ನಾನು ನೋಡಿದ ಪ್ರಕಾರ ಹೊಡಿತದೆ ಅಷ್ಟೇ. ಇದು ನಿಮಗೆ ಮಡ್ಡಿ ವಾಟರ್ ಅಂದ್ರೆ ಡರ್ಟಿ, ನೀರು ಸ್ವಲ್ಪ ಕೆಂಪಾಗ್ತದಲ್ಲ ಮಳೆಗಾಲ ಟೈಮಲ್ಲೆಲ್ಲ, ಆ ಟೈಮಲ್ಲಿ ಈ ಲೂರ್ ಒಳ್ಳೆ ಯೂಸ್ ಆಗ್ತದೆ. ಇದು ರಪ್ಪಾಲ ಅವ್ರದ್ದು. ಇದು ಸ್ವಲ್ಪ ಕಾಸ್ಟ್ಲಿ ಆಗ್ತದೆ. ಇದು ಯೂಸ್ ಮಾಡಿ. ಇದು ಲುಕಾನ್ ಅವ್ರದ ವಾರಿಯರ್ ಲೂರ್. ಇದು ನಿಮಗೆ ಸ್ವಲ್ಪ ಆಳ ಪ್ಲೇಸಲ್ಲಿ, ಕಲ್ಲೀರಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಇದು ಸ್ವಲ್ಪ ಆಳ ಪ್ಲೇಸಲ್ಲಿ, ಬ್ರಿಡ್ಜ್ ಕಾಲಡಿ ಅಥವಾ ಇಲ್ಲಿ ಲಾಂಗ್ ಕಾಸ್ಟ್ ಮಾಡೋದಾದ್ರೆ ಈ ಲೂರ್ ಹಾಕ್ಬೋದು. ಒಳ್ಳೆ ರಿಸಲ್ಟ್ ಇದೆ. ಇದು ಬಾರಮುಂಡಿ ಮೋಸ್ಟ್ ಟೈಮ್ ಕ್ಯಾಚ್ ಆಗ್ತದೆ. ಇದಕ್ಕೆ ಸ್ನ್ಯಾಪರ್, ಬಾರಮುಂಡಿ ಎಲ್ಲ ಕ್ಯಾಚ್ ಆಗ್ತದೆ ಆಲ್ಮೋಸ್ಟ್. ಇದು ಒಳ್ಳೆ ಇದೆ, ಈ ರಿಸಲ್ಟ್ ಇದೆ ಒಳ್ಳೆ. ಇದು ಫೈರ್ ಟೈಗರ್. ಇದು ಒಳ್ಳೆ ರಿಸಲ್ಟ್ ಇದೆ. ಇದನ್ನು ನೀವು ಐರ್ ಮೀನಿಗೂ ಯೂಸ್ ಮಾಡ್ಬೋದು ಈ ಲೂರ್ನ, ಅಥವಾ ನೀವು ಬಾರಕೂಡ ಅದಕ್ಕೆ ಒಳ್ಳಾಗ್ತದೆ, ಕಾಂಡೆ ಮೀನು ಅದಕ್ಕೆ ಆಗ್ತದೆ. ಆಮೇಲೆ ಇದು ಯಾವುದು ನೀವು ಸಮುದ್ರದಲ್ಲಿ ಕಲ್ ಸೈಡ್ ಆಡಿಸೋದಾದ್ರೆ ಒಳ್ಳಾಗ್ತದೆ. ಮೇಲಿಂದ ಫ್ಲೋಟಿಂಗ್, ಇದು ಸ್ಲೋಲಿ ಎಳ್ಕೊಂಡು ಬರ್ಬೇಕು ಕಲ್ ಸೈಡಲ್ಲಿ. ಒಳ್ಳೆ ರಿಸಲ್ಟ್ ಇದೆ ಇದಕ್ಕೆ. ಉಕ್ಕು ಕೂಡ ಸ್ಟ್ರಾಂಗ್ ಇದೆ. ಇದು ಸ್ಟ್ರೋಮ್ ಅವ್ರದ ಸೀ ಬಾಸ್ ಅಂತ. ಇದು ನಿಮ್ಗೆ ಇಲ್ಲಿ ಹೊಳೆ ಸೈಡ್ ಎಲ್ಲ ಕಮ್ಮಿ ಇದಕ್ಕೆ ಸ್ಟ್ರೈಕ್ ಕೊಡುದು. ಸಮುದ್ರ ಸೈಡಲ್ಲಿ ಬಾರಮುಂಡಿ ಇದ್ರೆ ಪಕ್ಕ ಕ್ಯಾಚ್ ಕೊಡ್ತದೆ. ಇದಕ್ಕೆ ಪಕ್ಕ ಹೊಡಿತದೆ ಈ ಲೂರಿಗೆ. ಇದು ನೀರಿಂದ 1 ಫೀಟ್ 2 ಫೀಟ್ ಅಷ್ಟೇ ಡೀಪ್, ಜಾಸ್ತಿ ಡೀಪ್ ಹೋಗಲ್ಲ. ಇದು ನಾರ್ಮಲ್ ಟೈಗರ್ ಸ್ಟಿಂಪ್. ಇದು ಇಲ್ಲಿ ಮೆಲ್ಟ್ ಆಗಿ ಹೋಗಿದೆ. ರಿಸಲ್ಟ್ ಇದೆ. ಸ್ನ್ಯಾಪರ್ಸ್ ಎಲ್ಲ ಹೊಡಿತದೆ ಇದರಲ್ಲಿ. ಇದು ನೀವು ಸ್ನ್ಯಾಪರ್ಸ್ ಎಲ್ಲ ಟಾರ್ಗೆಟ್ ಬಾರಮುಂಡಿ ಹೊಡಿತದೆ ಸ್ಮಾಲ್ ಸೈಜ್. ಸ್ಮಾಲ್ ಸೈಜ್ ಮೀನ್ ನೋಡಿದಾಗ ನೀವು ಈ ತರ ರಿಸಲ್ಟ್ ಲೂರ್ನ ಯೂಸ್ ಮಾಡಬಹುದು. ಒಳ್ಳೆ ರಿಸಲ್ಟ್ ಇದೆ ಇದಕ್ಕೆ. ಹಾಗೂ ಇನ್ನೊಂದು, ಇದು ನಾನು ಈ ಬಾಕ್ಸ್ ಅನ್ನ ಹೊಳೆ ಸೈಡ್ ಮಾತ್ರ ತಗೊಂಡು ಹೋಗೋದು. ಹೊಳೆ ಸೈಡ್ಗೆ ಬೆಸ್ಟ್ ಇದೆ ಇದು. ಪ್ಲಾಸ್ಟಿಕ್ ರೂಲ್ಸ್ ಮತ್ತೆ ನಾರ್ಮಲ್ ಒಂದು ಶ್ರಿಂಪು, ಒಂದು ನಾರ್ಮಲ್ ರಬ್ಬರ್ ರೂಲ್. ನಾವು ಸಮುದ್ರಕ್ಕೆಲ್ಲ ಹೋಗೋದಾದ್ರೆ ಸ್ವಲ್ಪ ರಬ್ಬರ್ ಶೇಡ್ ನ ಯೂಸ್ ಮಾಡಬೇಕಾಗತ್ತೆ. ಅದರಲ್ಲಿ ಎಸ್ಪೆಷಲಿ ಇದಕ್ಕೂ ರಿಸಲ್ಟ್ ಇದೆ. ಒಳ್ಳೆ ಹೊಡಿತದೆ. ಒಂಥರ ಎಲೆಕ್ಟ್ರಿಕ್ ಚಿಕನ್ ತಾನೆ, ನ್ಯೂಕೋಡ್ ಚಿಕನ್ ಇದೆಯಲ್ಲ ಅದರಲ್ಲಿ ಅದು ರೆಡ್ ಬರ್ತದೆ, ಇಲ್ಲಿ ಪಿಂಕ್ ಬರ್ತದೆ ಅಷ್ಟೇ. ಆ ರಿಸಲ್ಟ್ ಇದೆ. ನಿಮ್ಮ ಮೋಸ್ಟ್ ಇದು ರೆಡ್ ಇದಕ್ಕೆ ಮೀನು ಕ್ಯಾಚ್ ಆಗ್ತದೆ. ಈ ತರ ರೆಡ್ ಇದು ಇರ್ತದಲ್ಲ ಅದಕ್ಕೆ
ಕ್ಯಾಚ್ ಆಗ್ತದೆ. ಇದು ಜಿಂಗಾ ಅವ್ರದ್ದು ಜೆಲ್ಲಿ ಶ್ರಿಂಪ್, ಇದಕ್ಕೆ ಒಳ್ಳೆ ರಿಸಲ್ಟ್ ಇದೆ. ಇದು ನಿಮಗೆ ಮಡ್ಡಿ ವಾಟರ್ಗಿಂತ ಕ್ಲೀನ್ ವಾಟರಲ್ಲಿ ಸಖತ್ತಾಗಿ ಕ್ಯಾಚ್ ಆಗ್ತದೆ ಸಿಲ್ವರಿಗೆ. ಮಡ್ಡಿ ವಾಟರಲ್ಲಿ ಸ್ವಲ್ಪ ಕಮ್ಮಿ ಇದಕ್ಕೆ ಕ್ಯಾಚ್ ಆಗೋದು, ಕ್ಲೀನ್ ವಾಟರಲ್ಲಿ ಪಕ್ಕ 100% ರಿಸಲ್ಟ್ ಉಂಟು ಇದಕ್ಕೆ. ಇದು ನಿಮಗೆ ಮಡ್ಡಿ ವಾಟರ್ಗೂ ಆಗ್ತದೆ, ಕ್ಲೀನ್ ವಾಟರ್ಗೂ ಆಗ್ತದೆ, ಸಮುದ್ರ ಸೈಡು. ಬಟ್ ಇಲ್ಲಿ ನಾರ್ಮಲ್ ಹೊಳೆ ಸೈಡೆಲ್ಲ ಮೀನು ಕಮ್ಮಿ, ಶ್ರಿಂಪಿಗೆಲ್ಲ ಹೊಡೆಯೋದು ರೇರ್. ಬಟ್ ನಿಮ್ ಸಮುದ್ರ ಸೈಡಲ್ಲಿ ಪಕ್ಕ ಶ್ರಿಂಪಿಗೆ ಹೈಯೆಸ್ಟ್, ಎಲ್ಲಿದ್ರು ಮೀನು ಓಡಿ ಬಂದು ಹೊಡಿತದೆ. ಕಲ್ ಸೈಡ್ ಆಡಿಸ್ಲಿಕ್ಕೆ ಒಳ್ಳಾಗ್ತದೆ ಮತ್ತೆ ಶ್ರಿಂಪ್. ಮಡ್ಡಿ ವಾಟರಿಗೆ ನಂಬರ್ 1 ಕಲರ್ ಇದೆ, ಟೈಗರ್ ಶ್ರಿಂಪ್. ಇದನ್ನ ಯೂಸ್ ಮಾಡಿ ಮಡ್ಡಿ ವಾಟರ್ಗೆ, ಸಖತ್ತಾಗಿದೆ, ರಿಸಲ್ಟ್ ಒಳ್ಳೆ ಇದೆ. ಬಾರಮುಂಡಿ ಹೈಯೆಸ್ಟ್ ಕ್ಯಾಚ್ ಆಗೋದು ಇದಕ್ಕೆ, ಈ ಶ್ರಿಂಪಿಗೆ. ಮತ್ತೆ ಇದು ಗ್ರೀನ್ ಲೆಪರ್ಡ್, ಇದಕ್ಕೂ ಒಳ್ಳೆ ರಿಸಲ್ಟ್ ಇದೆ. ಇದು ನಿಮ್ಗೆ ನೈಟ್ ಹೊತ್ತಲ್ಲಿ ಹೈಯೆಸ್ಟ್ ರಿಸಲ್ಟ್ ಇದೆ, ಗ್ರೀನ್ ಲೆಪರ್ಡ್. ಇದು ನೈಟ್ ಹೊತ್ತು. ಇದು ಮತ್ತೆ ಗೋಲ್ಡ್ ಟೈಗರ್, ನೈಟ್ ಒಳ್ಳೆ ರಿಸಲ್ಟ್ ಇದೆ. ಐ ಎಲ್ಲ ರೇಡಿಯಂ ಅಲ್ಲಿ ಬರ್ತದೆ, ಇದು ಐ ಎಲ್ಲ ನೈಟ್ ಹೊತ್ತಲ್ಲಿ ಒಳ್ಳೆ ಸೇಮ್ ಚಟ್ಲಿ, ನಿಜ ಚಟ್ಲಿ ತರ ಆಡ್ತಾ ಬರ್ತದೆ. ಇದು ಗೋಲ್ಡನ್ ಸ್ಟ್ರಿಂಪ್, ಇದು ಹಾಗೆ, ಇದಕ್ಕೆ ಒಳ್ಳೆ ರಿಸಲ್ಟ್ ಇದೆ. ಸ್ನ್ಯಾಪರ್ಸ್ ಹೈಯೆಸ್ಟ್ ಹೊಡೆಯುವುದು ಇದಕ್ಕೆ, ಸ್ನ್ಯಾಪರ್ಸ್ ಮತ್ತೆ ಜಿಟಿ ಕೂಡ ಸ್ಟ್ರೈಕ್ ಮಾಡ್ತದೆ ಇದಕ್ಕೆ, ಗೋಲ್ಡನ್ ಶ್ರಿಂಪಿಗೆ. ಸ್ವಲ್ಪ ನ್ಯಾಚುರಲ್ ತರಾನೇ ಇದೆ, ಇದು ನ್ಯಾಚುರಲ್ ಶ್ರಿಂಪ್ ಹೇಗೆ ಇದೆ ಅದೇ ತರ ಇದೆ. ನೆಕ್ಸ್ಟ್ ಶ್ರಿಂಪ್ ಅಂದ್ರೆ ಸ್ವಲ್ಪ ನಾರ್ಮಲ್ ಲೂರ್ಸ್, ಇವೆಲ್ಲ ನಾರ್ಮಲ್ ಲೂರ್ಸ್ ಅಲ್ಲಿ ಮೋಸ್ಟ್ ಇದು ತೋರಿಸ್ತಿಲ್ಲ ಅದೇ ತರದ್ದು. ಇದಕ್ಕೆ ಒಳ್ಳೆ ರಿಸಲ್ಟ್ ಇದೆ. ಗ್ರೂಪರ್ ಎಲ್ಲ ಹೊಡಿತದೆ ಇದಕ್ಕೆ, ಸಣ್ಣ ಸಣ್ಣ 1 kg 2 kg ಸೈಜ್ ಗ್ರೂಪರ್ ಹೈಯೆಸ್ಟ್ ಸ್ಟ್ರೈಕ್ ಮಾಡ್ತದೆ ಈ ಕಲರಿಗೆ. ಇದು ನಿಮ್ಗೆ ಮಡ್ಡಿ ವಾಟರ್ಗೆ ಒಳ್ಳೆ ಕಲರ್, ಇದು ಸೆಕ್ಸಿ ಪಿಂಕ್ ಅಂತ, ಒಳ್ಳೆ ರಿಸಲ್ಟ್ ಇದೆ. ಮಡ್ಡಿ ವಾಟರ್ಗೆ ಯೂಸ್ ಮಾಡಿ ಈ ಕಲರ್ನ. ಇದು ಕೂಡ ಹಾಗೆ, ಮಡ್ಡಿ ವಾಟರ್ಗೆ ಒಳ್ಳೆ ರಿಸಲ್ಟ್ ಇದೆ. ಈ ಕಲರ್ ಗ್ರೀನ್ ಅಲ್ಲಿ ಶೈನ್ ಆಗಿ ಬರ್ತದೆ, ಎಲ್ಲೋ ಟೈಲು ಒಳ್ಳೆ ಇದೆ. 14 ಗ್ರಾಮ್ ಉಕ್ಕು ಹಾಕಿದ್ದೇನೆ. ಇದು ನಿಮ್ಗೆ ಇದು ಆಲ್ಸೋ ಆರೆಂಜ್ ಕಲರ್, ಆಲ್ಸೋ ಮಡ್ಡಿ ವಾಟರ್ಗೆ. ಡಾರ್ಕ್ ಕಲರ್ ಎಲ್ಲ ಆಲ್ಮೋಸ್ಟ್ ಮಡ್ಡಿ ವಾಟರ್ಗೆ ಆಗ್ತದೆ. ಇದಕ್ಕೆ ಒಳ್ಳೆ ರಿಸಲ್ಟ್ ಇದೆ. ಆರೆಂಜ್ ಕಲರ್ಗೆ ಬಾರಮುಂಡಿ ಕ್ಯಾಚ್ ಆಗ್ತದೆ, ಸ್ನ್ಯಾಪರ್ ಎಲ್ಲ ಹೊಡಿತದೆ ಇದಕ್ಕೆ. ಈಗ ರೈನಿ ಸೀಸನ್ ಎಂಡ್ ಆಗ್ತಾ ಸ್ವಲ್ಪ ನೀರು ಕ್ಲೀನ್ ಆಗ್ತಾ ಬರ್ತದಲ್ಲ, ಆವಾಗ ಎಲೆಕ್ಟ್ರಿಕ್ ಚಿಕನ್ ನಂಬರ್ 1 ಇದು. ಒಳ್ಳೆ ಎಲ್ಲರ ಕೈಯಲ್ಲೂ ಇದೇ ಇರ್ತದೆ, ನೋಡಿ ಬೇಕಾದ್ರೆ. ಒಳ್ಳೆ ರಿಸಲ್ಟ್ ಇದೆ ಇದಕ್ಕೆ. ಎಲೆಕ್ಟ್ರಿಕ್ ಚಿಕನ್ ಅಲ್ಲಿ ನಾರ್ಮಲ್ ಸಿಗ್ತದೆ, ನಿಮ್ಗೆ ಕರ್ಲಿ ಟೈಲು ಸಿಗ್ತದೆ. ನಾರ್ಮಲ್ ನಾನು ಲಾಸ್ಟ್ ಟೈಮ್ ಕಟ್ ಆಯ್ತು ಮೀನು ಹೊಡೆದು. ಇದು ಕರ್ಲಿ ಟೈಲಿಗೆ ಮೊನ್ನೆ ತಗೊಂಡಿದ್ದು ಅಷ್ಟು. ಇದಕ್ಕೆ ಒಳ್ಳೆ ರಿಸಲ್ಟ್ ಇದೆ. ಇದನ್ನು ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ ಒಮ್ಮೆ, ಕರ್ಲಿ ಟೈಲ್. ಮತ್ತೆ ಇದರಲ್ಲಿ ಪರ್ಲ್ ವೈಟ್ ಕೂಡ ಬರ್ತದೆ, ಪರ್ಲ್ ವೈಟ್ ಝೀಮನ್ ಅವ್ರದ್ದು, ಅದು ಕೂಡ ಒಳ್ಳೆ ರಿಸಲ್ಟ್ ಇದೆ. ಅದು ಒಮ್ಮೆ ಟ್ರೈ ಮಾಡಿ. ಮತ್ತೆ ಇದು ಪಾಪರ್. ಇದು ಪಾಪರಲ್ಲಿ ರೆಡ್ ಮೋಸ್ಟ್ ಕಾಮನ್ ಯೂಸ್ ಮಾಡ್ತಾರೆ, ಬಟ್ ನಾವು ಅಷ್ಟು ದೂರದ ಕಮ್ಮಿ ಯೂಸ್ ಮಾಡೋದು ಪಾಪರ್ಸ್ ಎಲ್ಲ. ಇದು ನಾರ್ಮಲ್ ಸುಮಾರು ಕಾಸ್ಟ್ ಹೋಗ್ತದೆ, ಇದು ಸುಮಾರು ದೂರ ಹೋಗ್ತದೆ. ಇದು ಆಸ್ಕೋ ಅವ್ರದ್ದು, ಅಲ್ಕೋ ಅವ್ರದ್ದು. ಮತ್ತೆ ಮೋಸ್ಟ್ ನಿಮ್ಗೆ ದುಡ್ಡು ಎಲ್ಲ ಜಾಸ್ತಿ ಇಲ್ಲ, ಸ್ವಲ್ಪ ಕಮ್ಮಿ ದುಡ್ಡಿದೆ, ಜಾಸ್ತಿ ಲೂರ್ ತಗೊಳ್ಳಿಕ್ಕಾಗಲ್ಲ, ಆವಾಗ ನೀವು ಟಾರ್ಗೆಟ್ ಮಾಡಿ ಇದು ಜಸ್ಕಡರ್ ಅಥವಾ ಚೀಪ್ ಆಂಗ್ಲರ್ ಅವ್ರದ ಇದು ಬರ್ತದೆ, ಪೆಟರ್ ಅಪ್ ಬರ್ತದೆ, ಅಥವಾ ಹೈಪರ್ ರ್ಯಾಪ್, ಈ ತರ ಫಿಶ್. ಇದರಲ್ಲಿ ಇಲ್ಲಿ ಸಿಲ್ವರ್ ಬರ್ತದೆ, ಇಲ್ಲಿ ರೆಡ್ ಬರ್ತದೆ, ಮೇಲೆ ಬ್ಲ್ಯಾಕ್. ಸಿಲ್ವರ್ ಕಲರ್ ತಗೊಳ್ಳಿ, ಅದೊಂದು ಇದ್ರೆ ಸಾಕು, ನಿಮ್ಗೆ ಬೇರೆ ಲೂರ್ ಬೇಕಂತಿಲ್ಲ. ನಾರ್ಮಲ್ ಟೈಮಲ್ಲಿ, ಈ ಮಳೆಗಾಲ ಟೈಮಲ್ಲಿ ಸ್ವಲ್ಪ ನೀವು ಲೂರ್ ಚೇಂಜ್ ಮಾಡಬೇಕಾಗ್ತದೆ. ಬೇರೆ ನೀವು ಮಳೆಗಾಲ ಹೋದ ಮೇಲೆ ಇದರಲ್ಲಿ ಸಿಲ್ವರ್ ಬರ್ತದೆ, ಸಿಲ್ವರ್, ಇದು ಬ್ಲ್ಯಾಕ್, ಇದು ರೆಡ್, ಅದನ್ನು ತಗೊಳ್ಳಿ. ಮತ್ತೆ ಯಾವುದು ಬೇಡ ಈ ಪ್ಲಾಸ್ಟಿಕ್ ಅಲ್ಲಿ, ಆಯ್ತಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.